ಅದರ ಜೀವನ ಇದು ಇದ್ದಂಗೆ ಇರುವುದಿಲ್ಲ, ಇದು ಬದಲಾಗ್ತದೆ, ಇದು ಸಹಿತ. ಈಗ ನೀವು ನೋಡ್ರಿ, ಹೊಸದಾಗಿ ಮದುವೆಯಾಗಿರ್ತೈತಿ, ಅಳಿಯ ಭಾಳ ಮಾವನ ಮನೆಗೆ ಹೋಗ್ತಿರ್ತಾನೆ. ಅದು ಹಂಗೆ ಇರ್ತೈತಿ ಅನ್ನೋದು. ಸ್ವಲ್ಪ ವರ್ಷ ಆದಮೇಲೆ ಕೇಳ್ರಿ ಅವನಿಗೆ, ಯಾಕೋ ತಮ್ಮ ಮೊದಲು ಎಷ್ಟು ಹೋಗ್ತಿದ್ದಿ, ಈಗ ಯಾಕೆ ಬಿಟ್ಟಿ ಅಂದ. ಅವ ಅಂದಂತ, ಒಮ್ಮೆ ಮೋಸ ಜಾಗಕ್ಕೆ ಪದೇ ಪದೇ ಹೋಗ್ಬಾರ್ದು ಅಂದಂತ. ಹಾಗಿರ್ತದೇನು? ನೀವು ಮದುವೆ ನೋಡ್ಕೊಳ್ರಿ, ನಿಮ್ಮ ಮದುವೆ ಫೋಟೋ ನೋಡ್ಕೊಳ್ರಿ, ಯಾವಾಗಿನೂ ಅವಾಗಿನೂ ಈಗಿನ ಫೋಟೋನು ನೋಡ್ಕೊಳ್ರಿ. ಹಂಗದವ ನಾವು ಮದುವೆ ಫೋಟೋಗೆ ಹೆಂಗಿರ್ತೈತಿ, ನೀವು ನಿಮ್ಮ ತುತ್ತ ಅವ್ರ ಬಾಯಾಗ, ಹೌದಲ್ಲ, ಅವರು ನಿಮ್ಮ ಬಾಯಾಗ ತುತ್ತಿಡ್ತಿರ್ತಾರೆ ಮದುವೆಯಾಗ. ಈಗ ನೋಡ್ರಿ, ಒಂದು ಆ ಕಡೆ ಕುಂತೈತಿ, ಒಂದು ಈ ಕಡೆ ಕುಂತೈತಿ. ಅವನಿಗೆ ಕೇಳ್ಬೇಕಲ್ಲೋ, ಮದುವೆ ಫೋಟೋದಾಗ ನಿಂದು ತುತ್ತ ಅವ್ರ ಬಾಯಾಗ, ಅವ್ರ ತುತ್ತ ನಿನ್ನ ಬಾಯಾಗ, ಇವತ್ತು ಹಿಂಗ್ಯಾಕ ಅಂತ ಕೇಳ್ರಿ ನೀವು. ಅವ ಹೇಳ್, ಅದ ತುತ್ತ ನನಗೆ ಕುತ್ತು ತಂದೈತೋ ಜೀವನದಾಗ, ಆ ತುತ್ತ ಕುತ್ತು ತಂದಿದ್ದಿದ್ದು. ಹಂಗಿರ್ತೈತೇನು ಹೇಳ್ರಿ ನೀವು? ಇರುವುದಿಲ್ಲ. ಮೊದಲಿದ್ದ ಪ್ರೀತಿಗೆ ಇರುವುದಿಲ್ಲ ಅದು. ಅಂದರೆ ಇದು ಜೀವನದ ಸ್ವರೂಪನ ಹಂಗಿರ್ತೈತಿ. ಇದು ಮೊದಲಿದ್ದ ವೈಭವ ಕೊನೆಗುಳಿದಿಲ್ಲ ಅದು ಜೀವನದ್ದು. ಗಂಡ ಒಂದು ಆಸ್ಪತ್ರೆಗೆ ಹೋದನಂತ. ಯಾವ ಆಸ್ಪತ್ರೆಗೆ? ಕಿವಿ ಡಾಕ್ಟರ್ ಹತ್ರ ಹೋದ. ಹೋಗಿ ಡಾಕ್ಟ್ರಿಗೆ ಹೇಳಿದಂತ, ಇಲ್ಲ ನಮ್ಮ ಮನ್ಯಾಗ ಹೆಣ್ಮಕ್ಳು ಕಿವಿ ಕೇಳೋದಿಲ್ಲ, ಸ್ವಲ್ಪ ಇದಕ್ಕೇನು ಮಾಡಬೇಕು, ಕಿವಿ ಕೇಳ್ತಾ ಇಲ್ಲ, ಏನು ಮಾಡಬೇಕು? ಅವಾಗ ಅವ್ರು ಡಾಕ್ಟ್ರಂದು, ಮತ್ತು ಅವ್ರಿಗೆ ಕರ್ಕೊಂಬರ್ಬೇಕಿಲ್ಲ ಅಂತ. ಅವಾಗ ಅವ ಅಂದ, ಇಲ್ಲ ಈಗ ನಾ ಕರೆದ್ರೆ ಬರೋದಿಲ್ಲ ಅವರು. ಅಲ್ಲೋ ಕಿವಿ ಕೇಳೋದಿಲ್ಲ ಅವ್ರಿಗೆ, ನೀನು ದವಾಖಾನಿಗೆ ಬಂದ್ರೆ ನಾ ಹೆಂಗೆ ಹೇಳಿ ನಿನಗೆ ಏನಾರ? ಅವಾಗ ಅವ ಡಾಕ್ಟ್ರ್ ಅಂದ, ಮತ್ತು ಇದಕ್ಕೆ ಏನಾರ ಉಪಾಯ ಬೇಕಲ್ಲಪ್ಪ, ಒಂದು ಕೆಲಸ ಮಾಡು, ಈಗ ಕಿವಿ ಕೇಳೋದಿಲ್ಲ ಅಂತ ಹೇಳ್ತಿ, ಅವ್ರು ನಮ್ಮ ಮನೆಯವ್ರಿಗೆ ಕಿವಿ ಕೇಳೋದಿಲ್ಲ ಅಂತ ಹೇಳ್ತಿ, ಮತ್ತು ಎಷ್ಟು ದೂರದಿಂದ ಕೇಳೋದಿಲ್ಲ ಅಂತಾರೆ ನನಗೆ ಗೊತ್ತಾದ್ರೆ ನಾ ಒಂದು ಮಿಷನರ ಕೊಡ್ಬೋದು ನಿನಗೆ, ಇದನ್ನು ಹೇಳ್ಬೋದ್ರಿ, ಮಾಡ್ಬೋದು. ಅವಾಗ ಡಾಕ್ಟ್ರ್ ಅಂದ, ನೋಡು ಒಂದು ಕೆಲಸ ಮಾಡು, ಒಂದೊಂದು 10 ಫೀಟ್ ಬಿಟ್ಟು ಕೂಗು, ಅಂದರೆ ಇಷ್ಟು ಫೀಟ್ನಿಂದ ಅವ್ರಿಗೆ ಕಿವಿ ಕೇಳೋದಿಲ್ಲ ಅಂತಂದ್ರೆ ಅಷ್ಟು ಪ್ರಮಾಣದ ಮಿಷನ್ ಕೊಡಬಲ್ಲೆ ನಾನು. ಆಯ್ತು ಬಿಡ್ರಿ ಅಂತ ಹೋದ ಮನೆಗೆ. ಅವ ಹೋಗಿ ಅಂಗಳದಾಗ ನಿಂತು ಕರೆದ, ಊಟಕ್ಕೆ ಏನು ಮಾಡಿ, ಇವತ್ತು ಟಿಫಿನ್ಗೆ ಏನು ಮಾಡಿ ಅಂದ. ಏನು ದೇರ್ ವಾಸ್ ನೋ ರೆಸ್ಪಾನ್ಸ್, ಏನೂ ಬರಲಿಲ್ಲ. ಮತ್ತು ತಲಬಾಕಲಿಗೆ ಬಂದ, ನಾಷ್ಟಕ್ಕೆ ಏನು ಮಾಡಿ ಅಂದ. ಅಲ್ಲಿ ಏನೂ ರೆಸ್ಪಾನ್ಸ್ ಇರಲಿಲ್ಲ. ಮತ್ತು ಅಡುಗೆ ಮನೆ ಬಾಕಲಿಗೆ ಬಂದ, ಅಲ್ಲಿ ನಿಂತು ನಾಷ್ಟಕ್ಕೆ ಏನು ಮಾಡಿ ಅಂದ. ಅಲ್ಲಿ ಏನು ರೆಸ್ಪಾನ್ಸ್ ಬರಲಿಲ್ಲ. ಹೆಂಡತಿ ಹತ್ರ ಹೋಗಿ ಡುಬ್ಬ ಬಡ್ದ, ನಾಷ್ಟಕ್ಕೆ ಏನು ಮಾಡಿ ಅಂದ. ಚಹಾ ಮಾಡಕತ್ತಿದ್ಲು, ಬೊಗೋಣಿ ತೊಗೊಂಡ ಬಿಟ್ಲು ತೆಲಿಗಿದೆ ಕೇಟ. ಅಲ್ಲ, ಉಪ್ಪಿಟ್ಟು ಮಾಡಿನಂತ 4 ಸಲ ಅಂತ ಹೇಳಕತ್ ನಿನಗೆ, ಕಿವಿ ಕೇಳಿಲ್ಲ ಅಂದ್ರೆ ಡಾಕ್ಟ್ರ್ ಹತ್ರ ಹೋಗಿ ಮಿಷನರ ತೊಗೊಬಾರ್ದ ನೀನು? ಯಾರಿಗೆ ಕೇಳ್ತಿದ್ದಿಲ್ಲ ಕಿವಿ? ಇದಕ್ಕೆ ಕೇಳ್ತಿದ್ದಿಲ್ಲ. ಹಂಗೈತೇನು? ಮೊದಲು ಎಷ್ಟು ಚಂದ ಇತ್ತು, ಇಬ್ಬರು ಕೂಡಿ ಸಿನಿಮಾಕ್ಕೆ ಹೋಗ್ತಿದ್ರು. ಈಗ ಎಲ್ಲೈತೆ ಹೇಳ್ರಿ? ಈಗ ಅದು ಧಾರಾವಾಹಿ ನೋಡ್ತೈತಿ, ಇದು ನ್ಯೂಸ್ ನೋಡ್ತೈತಿ. ನಿನ್ನೆ ಹೇಳಿದ್ನಲ್ಲ ನಿಮಗೆ. ಹಾಗಿಲ್ಲ ಜೀವನ. ಈ ಜೀವನ ಏನಿದೆ, ಈ ಜೀವನವು ಸಹಿತ ವಿನಾಶದ ಕಡೆಗೆ, ಸಾವಿನ ಕಡೆ ಮುಖ ಮಾಡಿದೆ. ಲೈಫ್ ಎಕ್ಸಿಸ್ಟ್ಸ್ ಇನ್ ಬಿಟ್ವೀನ್ ದೀಸ್ 2 ಪೊಲ್ಯಾರಿಟೀಸ್, ಲೈಫ್, ಬರ್ತ್ ಆ್ಯಂಡ್ ಡೆತ್. ಈ ಹುಟ್ಟು ಮತ್ತು ಸಾವಿನ ಮಧ್ಯದಲ್ಲಿರುವ ಈ ಜೀವನ, ಇದು ಸಹಿತ ಸಾವಿನ ಕಡೆ ಮುಖ ಮಾಡಿದೆ. ಕಾಣುವುದು ಜೀವನ ಕಂಡಂಗೆ ಆಗ್ತದೆ, ಆದರೆ ಇರುವುದೆಲ್ಲ ನಿಜವಾಗಿ ಸಾವೇ. ನಮಗೇನು ಅನ್ನಿಸ್ತದೆ? ಕಾಣಲಿಕ್ಕಿದು ಜೀವನ ಅನ್ನಿಸ್ತದೆ, ಆದರೆ ಇರುವುದು ಜೀವನಲ್ಲ, ಇರುವುದು ಸಾವು. ಕಾಣುವುದು ಜೀವನ ಅಷ್ಟೆ. ಈಗ ನೀವು ನೋಡಿ, ನಿಮ್ಮ ಮಕ್ಕಳ ಹುಟ್ಟು ಹಬ್ಬ ಮಾಡ್ತೀರಿ. ಮಗ 1 ವರ್ಷದವ ಆಗ್ತಾನೆ, ದೊಡ್ಡವ ಆಗ್ತಾನೆ. 1 ವರ್ಷ ಆದಾಗ ನಾವೆಲ್ಲ ಬೀಗರಿಗೆ ಕರೆಸಿ ಒಂದು ಕೇಕ್ ತಂದು, ಕೇಕದ ಮೇಲೆ ಮೇಣಬತ್ತಿ ಹಚ್ಚಿ, ಹ್ಯಾಪಿ ಬರ್ತ್ಡೇ ಟು ಯು ಮೈ ಸನ್ ಅಂತ ಹಾಡ್ತೀವಿ ನಾವು. ಆಶ್ಚರ್ಯ ಏನು ಅಂದ್ರೆ, ನಮಗೆಲ್ಲ ಸಂತೋಷ ಆಗಿರ್ತೈತಿ.
ನನ್ನ ಮಗ 1 ವರ್ಷ ದೊಡ್ಡವಾದ ಅನ್ನೋದು ನಿಜವಾದದ್ದಲ್ಲ, ಆದರೆ ನನ್ನ ಮಗನಿಗೆ 1 ವರ್ಷ ಸಾವ ಸಮೀಪ ಮಾಡಿತು ಅನ್ನೋದೇ ಬಹಳ ನಿಜವಾದ ಸತ್ಯ. ಅದು ಜೀವನ. ಇದನ್ನು ತಿಳ್ಕೋಬೇಕಷ್ಟೆ. ಕಾಲ ಕ್ರೀಡತೆ ಗಚ್ಚತ್ಯಾಯು ಅಂತ. ಮನುಷ್ಯನ ಬದುಕಿನೊಂದಿಗೆ ಸಾವು ಆಟ ಆಡಕತ್ತೈತಿ ಅಂತ ನಾವು ಅಂತಿರ್ತೀವಿ ನೋಡಿ. ಏನಂತಿರ್ತೀವಿ? ಟೈಮ್ ಪಾಸ್ ಮಾಡಕತ್ತೀವಿ ರೀ, ಟೈಮ್ ಪಾಸ್ ಮಾಡಕತ್ತೀವಿ ಅಂತ. ನಾವೇನು ಟೈಮಿಗೆ ಪಾಸ್ ಮಾಡೋದಿಲ್ಲ, ಟೈಮ ನಮ್ಮನ್ನೊಂದು ದಿವಸ ಪಾಸ್ ಮಾಡಿಬಿಡ್ತೈತೆ ಅಷ್ಟೇ. ನಾವು ವಿ ಕೆನಾಟ್ ಪಾಸ್ ದಿ ಟೈಮ್. ಹಾಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಮನುಷ್ಯ ಬದುಕಬೇಕಾಗ್ತದೆ. ಹೇಗೆ ಬದುಕಬೇಕು ಮನುಷ್ಯ? ಒಂದು ಸುಂದರ ಜೀವನ ಕಟ್ಕೋಬೇಕಲ್ಲ, ವಿವೇಕದಿಂದ ಬದುಕಬೇಕಾಗ್ತದೆ. ಈ ಜಗತ್ತು ಅಂದ ಮೇಲೆ ಇಲ್ಲಿ ಎಲ್ಲ ಒಳ್ಳೇದಿರ್ತೈತಿ ಅಂತಲ್ಲ, ಸ್ವಲ್ಪ ಒಳ್ಳೇದಿರ್ತೈತಿ, ಕೆಟ್ಟದ್ದಿರ್ತೈತಿ. ಇದು ಸಮ್ಮಿಶ್ರಣ ಜೀವನ. ಇದರ ಮಧ್ಯದಲ್ಲಿ ಒಂದು ಬದುಕು ಕಟ್ಕೋಬೇಕಾಗ್ತದೆ ಮನುಷ್ಯ. ಈಗ ನೀವು ನೋಡಿ, ಒಂದು ಕೋಳಿ ಇರ್ತದೆ. ಕೋಳಿ ಎಷ್ಟು ಚಂದ ಬದುಕ್ತೈತಿ ಅಂದ್ರೆ, ಕೋಳಿ ಒಂದು ತಿಪ್ಪಿಗೆ ಹೋಗ್ತೈತಿ. ತಿಪ್ಪಿಗೆ ಹೋಗಿ ತಿಪ್ಪಿ 20x20 ಫೀಟ್ ಇರ್ತೈತೆ. ಅದು ಹಿಂಗೆ 20 ಹಿಂಗೆ 20. ಆ ತಿಪ್ಪಿ ತುಂಬ ಕಸ ಇರ್ತೈತಿ. ಕೋಳಿ ಎಷ್ಟು ಜಾಣ ಇರ್ತೈತಿ ಅಂದ್ರೆ 20x20 ಫೀಟ್ ಕಸ ಇದ್ರೂ ಕಸ ಮುಟ್ಲಿಲ್ಲ. ಕಸದೊಳಗಿರುವ ಜೋಳದ ಕಾಳು ಹುಡುಕ್ತೆ ಹೊರತು ಕಸ ಮುಟ್ಲಿಲ್ಲ ತಿಪ್ಪಿ. ಅದು ಇದು ಒಂದು ಬದುಕಿದು. ಮನುಷ್ಯ ಒಳ್ಳೆಯದನ್ನು ಗುರುತಿಸಬೇಕಾಗ್ತದೆ ಜೀವನದಲ್ಲಿ. ಈಗ ಬೆಂಗಳೂರು ಐತಿಲ್ಲ, ಬೆಂಗಳೂರು ನೋಡ್ರಿ ನೀವು. ಬೆಂಗಳೂರಿಗೆ ಆ ಊರಾಗ ಗಟಾರ್ ಹರಿಯೋದಿಲ್ಲೇನು? ಎಷ್ಟು ಗಟಾರ್ ಹರಿತಾವ ಆ ಊರಾಗ. ಯಾರ ಬೆಂಗಳೂರಿಗೆ ಏನಂತ ಕರೆದಾರ? ಗಟಾರಗಳ ನಗರಿ ಅಂತ ಕರೆದಾರ. ಏನಂತ ಕರೆದಾರ? ಉದ್ಯಾನಗಳ ನಗರಿ ಅಂತ ಕರೆದಾರ. ಗಟಾರ ಐತಿ, ಅದ್ರ ನೋಡುವ ಕಣ್ಣು ಬೇಕಷ್ಟೆ. ಈಗ ನೀವು ಕೊಪ್ಪಳಕ್ಕೆ ಬರ್ತೀರಿ. ಕೊಪ್ಪಳಕ್ಕೆ ಬರುವಾಗ ಎಲ್ಲ ಚಲೋನೇ ಇರ್ತೈತಿ. ಏನು ಒಂದಿಷ್ಟು ಊರು ಮಂದ ಹೊಲಸು ಇರ್ತೈತಿ, ಒಂದಿಷ್ಟು ಹೂವನೂ ಇರ್ತಾವೆ. ಎರಡೂ ಕಾಣ್ತಾವೆ ಕಣ್ಣಿಗೆ. ಹೊಲಸು ತಿಪ್ಪಿನೂ ಕಾಣ್ತೈತಿ, ಹೂವನೂ ಕಾಣ್ತೈತಿ. ಕೊಪ್ಪಳ ಬಿಟ್ಟು ನಿಮ್ಮ ಊರಿಗೆ ಹೋಗುವಾಗ ಏನು ಹೇಳಬೇಕು ಅಂದ್ರೆ, ಕೊಪ್ಪಳದ ತಿಪ್ಪಿ ಪ್ರಚಾರ ಮಾಡಬಾರ್ದು, ಕೊಪ್ಪಳದ ಹೂವಿನ ಪ್ರಚಾರ ಮಾಡಬೇಕು. ಅದು ಜೀವನ. ಮನುಷ್ಯ ಒಳ್ಳೆಯದನ್ನು ಕಾಣುವ ಕಣ್ಣು ಬೇಕಾಗ್ತದೆ ಮನುಷ್ಯ. ಹೇಗೆ ಬದುಕಬೇಕು ಮನುಷ್ಯ? ವ್ಯಸೇಮ ದೇವ ಹಿತಂ ಯದಾಯು. ಒಬ್ಬ ಋಷಿ ಹೇಳ್ತಾನೆ, ಈ ಮನುಷ್ಯನ ಬದುಕು ಹೇಗಾಗಬೇಕಂದ್ರೆ, ವ್ಯಸೇಮ ದೇವ ಹಿತಂ ಯದಾಯು. ಇದು ನನ್ನ ಜೀವನ ಹೆಂಗೆ ಆಗಬೇಕು ಅಂದ್ರೆ, ನನಗೆ ಸಂತೋಷ ಕೊಡುವುದಲ್ಲ, ನನಗೆ ನಿರ್ಮಾಣ ಮಾಡಿದ ದೇವನಿಗೆ ಸಂತೋಷ ಕೊಡಬೇಕು. ಅಷ್ಟು ಸಂತೋಷವಾಗಿ ಸುಂದರವಾಗಿ ಮನುಷ್ಯ ಬದುಕಬೇಕು. ದೇವನಿಗೆ ಸಂತೋಷ ಆಗಬೇಕು. ಇದು ಜೀವನ. ಇಟ್ ಈಸ್ ಎ ಗಿಫ್ಟ್ ಆಫ್ ಗಾಡ್. ದಿಸ್ ಲೈಫ್ ಇಟ್ ಈಸ್ ಎ ಡಿವೈನ್ ಗಿಫ್ಟ್. ಇದು ದೇವನ ಕೊಡುಗೆ ಈ ಬದುಕು. ನಾನು ಮಾಡುವ ಒಳ್ಳೆಯ ಕಾರ್ಯಗಳೇನದವಲ್ಲ, ನಾನು ದೇವನಿಗೆ ಕೊಡುವಂಥ ಗಿಫ್ಟ್ ಅದು. ಮನುಷ್ಯ ಹಾಗೆ ಬದುಕಬೇಕಾಗ್ತದೆ. ನೀವು ನೋಡಿ, ಒಂದು ನವಿಲಿರ್ತದೆ. ನವಿಲು ಹೆಂಗೆ ಬದುಕ್ತೈತೆ ನೋಡಿ. ನವಿಲ ಮೇಘಗಳ ಗರ್ಜನೆ ಆದ್ರೆ ಸಾಕು ಕುಣಿತೈತಿ. ನೀವೆಲ್ಲ ಕೇಳಿರಿಲ್ಲ? ನವಿಲು ಯಾವಾಗ ನೃತ್ಯ ಮಾಡ್ತೈತಿ ಅಂದ್ರೆ, ಯಾವಾಗ ಮೇಘಗಳ ಗರ್ಜನೆ ಆಗ್ತದೋ ಅವಾಗ ನವಿಲು ಕುಣಿತಿರ್ತೈತಿ. ಇನ್ನೂ ಮಳೆನೇ ಆಗಿಲ್ಲ, ಬರೇ ಮೇಘಗಳ ಗರ್ಜನೆ ಆದ್ರೆ ಸಾಕು ನವಿಲು ಕುಣಿತಿರ್ತೈತಿ. ಕೋಗಿಲೆ ಹಾಡ್ತೈತಿ. ಕೋಗಿಲೆ ಯಾವಾಗ ಹಾಡ್ತೈತಿ? ಬರೇ ಮಾವಿನ ಗಿಡದೊಳಗೆ ಚಿಗುರು ಬಂದ್ರೆ ಸಾಕು ಕೋಗಿಲೆ ಹಾಡಕ್ಕೆ ಶುರು ಮಾಡ್ತೈತಿ. ಇನ್ನೂ ಮಾವಿನ ಹಣ್ಣ ಬಿಟ್ಟಿಲ್ಲ, ಸುಮ್ಮನೆ ಮಾವಿನ ಗಿಡದೊಳಗೆ ಒಂದಿಷ್ಟು ಚಿಗುರು ಬಂದ್ರೆ ಸಾಕು ಕೋಗಿಲೆ ಹಾಡಕ್ಕೆ ಶುರು ಮಾಡ್ತೈತಿ. ಅದು ಮಾವಿನ ಗಿಡ ಬಿಟ್ಟು ಹಣ್ಣು ಬಂದು ಇವ ಮನುಷ್ಯನ ಮನೆ ತುಂಬ ಹಣ್ಣಿದ್ದು ಇವ ಅಳ್ಕೊಂತ ಕುಂತಿದ್ದ. ಆ ಗಿಡ ಕೇಳ್ತ ಮನುಷ್ಯಾಗಲ್ಲೋ. ಆ ನವಿಲೈತಿ, ನವಿಲಿಗೆ ಮಳಿನ ಬಂದಿಲ್ಲ, ಬರೇ ಮೇಘಗಳ ಗರ್ಜನೆ ಆದ್ರೆ ಸಾಕು ನೃತ್ಯ ಮಾಡಕತ್ತೈತಿ. ಕೋಗಿಲೆಗೆ ಇನ್ನೂ ಹಣ್ಣ ಬಿಟ್ಟಿಲ್ಲ ಗಿಡದಾಗ, ಬರೇ ನನ್ನ ಹೃದಯದೊಳಗೊಂದಿಷ್ಟು ಚಿಗುರು ಬಂದೈತಿ. ಬರೇ ಚಿಗುರು ಬಂದ್ರೆ ಅದನ್ನು ತಿಂದು ಹಾಡಾಕತ್ತೈತಿ. ನಿನಗೆ ಎಲ್ಲ ಮನೆ ತುಂಬ ಹಣ್ಣು ತುಂಬಿ ನೀ ಯಾಕೆ ಅಳಾಕತ್ತಿ ಅಂದ. ಗಿಡ ಕೇಳ್ತು. ಇವ ಅಂದ, ಇನ್ನೂ ರೇಟ ಬಂದಿಲ್ಲ ಮಾವಿನ ಹಣ್ಣಿಂದಂತ ಇವ ಅಂತ. ಬದುಕುವ ರೀತಿ ಹೇಗಿದೆ ನೋಡಿ. ನಿಸರ್ಗ ಅಷ್ಟು ಸುಂದರವಾಗಿ ಬದುಕ್ತದೆ, ಆದರೆ ಮನುಷ್ಯನಿಗೆ ಬದುಕಕ್ಕೆ ಬರುವಂತ. ಒಬ್ಬ ಶ್ರೀಮಂತನ ಮನೆ ಇತ್ತು. ಆ ಶ್ರೀಮಂತನ ಮನೆಗೆ ಒಂದು ದೊಡ್ಡ ಕೋಟೆಗೋಡೆ ಇತ್ತು. ಅವ ಬಹಳ ದೊಡ್ಡ ಶ್ರೀಮಂತ. ಮನೆಯ ತಿಜೋರಿ ತುಂಬ ದುಡ್ಡು ಬಂಗಾರ ಎಲ್ಲ ಇತ್ತು.
ಆ ಮನೆಯಲ್ಲಿ ಒಬ್ಬ ಸೇವಕ ಇದ್ದ, ಬಹಳ ಪ್ರಾಮಾಣಿಕವಾಗಿ ಬದುಕಿದ್ದ ಭಾಳ ವರ್ಷ. ಒಬ್ಬ ಕಳ್ಳ ಆ ಶ್ರೀಮಂತಿಕೆಯ ಪತ್ತೆ ಹಚ್ಚಿದ. ಅವ ಹೆಂಗೆ ಈ ಶ್ರೀಮಂತನ ಮನೆಗೆ ಕನ್ನ ಹಾಕಬೇಕು, ದುಡ್ಡು ಬಂಗಾರ ತಗೊಂಡು ಹೋಗಬೇಕು ಅಂತ ವಿಚಾರ ಮಾಡ್ತಿದ್ದ. ಹೆಂಗೆ ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಅವ್ರ ಮನ್ಯಾಗ ಒಬ್ಬ ಸೇವಕ ಇದ್ನಲ್ಲ, ಇವ ಕಳ್ಳ ಅವನ ದೋಸ್ತಿ ಮಾಡ್ಕೊಂಡಂತಾನ, ನೋಡು ನಿಮ್ಮ ಶ್ರೀಮಂತ ನೀನು ಎಷ್ಟು ವರ್ಷ ದುಡ್ದು ನಿನಗೇನು ಕೊಟ್ಟಾನ ಹೇಳು? ಬರೀ ತಿಂಗಳಿಗೆ 2,000 ರೂಪಾಯಿ ಕೊಟ್ಟಾನ, ವರ್ಷಕ್ಕೊಂದು ಜೊತೆ ಬಟ್ಟೆ ಕೊಟ್ಟಾನ ಅಷ್ಟ. ನನ್ನ ಸ್ನೇಹ ಮಾಡು, ನಿನಗೊಂದು ದಿವ್ಸಕ್ಕೆ 2 ಲಕ್ಷ ರೂಪಾಯಿ ಕೊಡ್ತೀನಿ 10 ನಿಮಿಷಕ್ಕೆ ಅಂದಿವ. ಯಾರು? ಕಳ್ಳ. ಅವ ಸೇವಕಂದ, ಏನು ಮಾಡ್ಬೇಕು ನಾನು? ನೀ ಏನೂ ಮಾಡೋದು ಬೇಡ, ನಿಮ್ಮ ಈ ಶ್ರೀಮಂತನ ಮನೆ ಇದೆಯಲ್ಲ, ದೊಡ್ಡ ಕೋಟೆ ಇದೆ, ಈ ಹಿತ್ತಲು ಬಾಕ್ಲು ಐತಲ್ಲ, ಅದಕ್ಕೆ ಹಿತ್ತಲು ಬಾಕ್ಲಿಗೆ ಕೀಲಿ ಹಾಕೋದಿಲ್ಲ, ಬರೀ ಅಗಳಿ ಹಾಕಿರ್ತಾರೆ, ಹೌದಲ್ಲ? ಇವ ಕಳ್ಳ ಹೇಳ್ದವನಿಗೆ, ಹಿತ್ತಲು ಬಾಗಿಲಿಗೆ ಬರೀ ಅಗಳಿ ಹಾಕ್ಯಾರಲ್ಲ, ಅದನ್ನೊಂದು ಸ್ವಲ್ಪ ಸರಿಸಿಬಿಡು, ನಿನಗೆ 2 ಲಕ್ಷ ರೂಪಾಯಿ ಕೊಡ್ತೀನಿ. ಅವ ಸೇವಕ ಆಳ ಮಗ ಅಂದ, ಇಷ್ಟ ಕೆಲಸಕ್ಕೆ 2 ಲಕ್ಷ ರೂಪಾಯಿ, ಎಷ್ಟು ವರ್ಷ ದುಡ್ದೀನಿ, ಇನ್ನೂ ನನಗೇನು ಕೊಟ್ಟಿಲ್ಲ, ಬರೀ 2,000 ರೂಪಾಯಿ ಕೊಟ್ಟಾನ, ಬರೀ ಅಗಳಿ ಸರಿಸಿದ್ರೆ 2 ಲಕ್ಷ ರೂಪಾಯಿ ಸಿಗ್ತೈತೆ ಅಂದ್ರೆ ಓಕೆ ಅಂದವ. ಕಳ್ಳ 2 ಲಕ್ಷ ಕೊಟ್ಟಿವನಿಗೆ. ಇವ ಆಳ ಮನುಷ್ಯ ರಾತ್ರಿ 12ಕ್ಕೆ ಅಗಳಿ ಸರಿಸಿ ಒಳಗೆ ಹೋಗಿ ಇನ್ನೇನು ಕೀಲಿ ತೆಗಿಬೇಕಂತಿದ್ದ. ಅಲ್ಲೊಂದು ನಾಯಿ ಕುಂತಿತ್ತು, ಅದು ಗುರ್ರಂತದು. ಇವ ಏನು ಮಾಡ್ದ, ಹಿಂಗೊಂದು ಬಿಸ್ಕಿಟ್ ಹೋಗೋದು ಅದಕ್ಕೆ, ಅದು ನಾಯಿ ಮತ್ತೆ ಗುರ್ರಂತದು. ಇವ ಅಂದು, ಕಳ್ಳ ಅಲ್ಲೋ ಬಿಸ್ಕಿಟ್ ಹಾಕಿನಿ, ಮತ್ತೆ ಯಾಕೆ ಗುರ್ರಂತಿ ನೀನು? ಅವಾಗ ನಾಯಿ ಅಂತೂ, ಹಿಂಗೆ ಲಂಚ ತೊಗೊಂಡು ಸುಮ್ಮನೆ ಇರಾಕ ನಮ್ಮನೇನು ಮನುಷ್ಯರು ಮಾಡಿ ಎನ್ನಿನಂತದ ನಾಯಿ. ಅವ ಅಂದ, ಮತ್ತೆ ಬ್ರೆಡ್ ಹೋಗದವ ನಾಯಿಗೆ. ಅವಾಗ ನಾಯಿ ಹೇಳ್ತು, ಮನುಷ್ಯನೇ ತಿಳ್ಕೊ, ಅನ್ನ ಉಂಡ ಮನೆಗೆ ಕನ್ನ ಹಾಕೋರು ಮನುಷ್ಯರು ಹಾಕ್ತಾರೆ ಹೊರತು ನಾಯಿಗಳು ಹಾಕೋದಿಲ್ಲ. ನಾವು ನಮ್ಮ ಜಾತಿಯೊಳಗಿಲ್ಲ, ಮನುಷ್ಯರ ಜಾತಿಯೊಳಗಿರ್ಬೋದು. ಅದು ಒಂದು ನಾಯಿ ಹೇಗೆ ಬದುಕ್ತಿದೆ ನೋಡಿ. ಅದಕ್ಕೆ ಮನುಷ್ಯ ಬದುಕುವುದನ್ನು ಕಲಿಬೇಕು. ಅದಕ್ಕೆ ನೋಡ್ರಿ, ನೀವು ನ್ಯಾಷನಲ್ ಎನಿಮಲ್ ಅಂತ ಮಾಡ್ಯಾರ, ನ್ಯಾಷನಲ್ ಬರ್ಡ್ ಅಂತ ಮಾಡ್ಯಾರ, ಒಬ್ರನ್ನರ ಪುಣ್ಯಾತ್ಮ ನೀವು ನ್ಯಾಷನಲ್ ಮ್ಯಾನ್ ಅಂತ ಮಾಡ್ಯಾರ. ಮತ್ತು ನೀವು ನೋಡ್ರಿ, ಎಷ್ಟೋ ಬ್ಯಾಂಕ್ಗಳಿಗೆಲ್ಲ ನಾಯಿ ಚಿತ್ರ ಹಾಕ್ಯಾರ ಮತ್ತು ಈ KSRTC ಅವರು ಗರುಡನ ಚಿತ್ರ ಹಾಕ್ಯಾರ. ಎಲ್ಲರ ಒಂದು ಕಡೆ ಮನುಷ್ಯನ ಚಿತ್ರ, ಇವರು ಬರೀ ಒಂದೇ ಜಾಗದಾಗ ಇರೋದು. ನಿಮ್ಮ ಚಿತ್ರ ಎಲ್ಲಿ ಹಾಕ್ಯಾರ? ಪುರುಷ ಮತ್ತು ಮಹಿಳಾ, ಅಲ್ಲಷ್ಟೇ ಇವನ್ ಚಿತ್ರ ಇರೋದು. ಇವ ಬರೇ ಉಂಡದ ಕೆಲಸ ಮಾಡ್ತಾನೆ, ಮತ್ತೇನೂ ಮಾಡೋದಿಲ್ಲ. ಅದಕ್ಕೆ ಯೋಗ್ಯ.